ಈ ಹಳ್ಳಿಯಲ್ಲಿ ಎಷ್ಟೋ ಶತಮಾನಗಳಿಂದ ಒಂದೇ ಒಂದು ಹೆಣ್ಮಗು ಕೂಡ ಹುಟ್ಟಿರ್ಲಿಲ್ಲ. ಆದ್ರೆ ಒಂದು ದಿನ ಇಡೀ ಊರೇ ಹಾಸ್ಪಿಟಲ್ ಆಚೆ ಕಾಯ್ತಾ ಇರತ್ತೆ. ಕೊನೆಗೂ ಒಂದು ಹೆಣ್ಮಗು ಹುಟ್ಟಿದೆ ಅಂತ ಗೊತ್ತಾದ ತಕ್ಷಣ ಇಡೀ ಊರಿನ ಜನ ಖುಷಿಯಿಂದ ಕುಣಿದಾಡ್ತಾರೆ. ಮರುದಿನ ಊರಿನ ಜನರೆಲ್ಲ ಒಂದೇ ಕಡೆ ಸೇರ್ತಾರೆ. ಆಗ ಊರಿನ ಗೌಡ್ರು, ಈ ಹುಡುಗಿಯ ಮದುವೆ ಈ ಊರಲ್ಲೇ ಆಗ್ಬೇಕು, ಅವಳು ಯಾವತ್ತೂ ಈ ಊರ್ ಬಿಟ್ಟು ಆಚೆ ಹೋಗ್ಬಾರ್ದು, ಮತ್ತೆ ಅವಳ ಮದುವೆ ಈ ಊರಲ್ಲಿ ಹುಟ್ಟಿರೋ 60 ಹುಡುಗರಲ್ಲಿ ಯಾರಾದ್ರೂ ಒಬ್ಬನ ಜೊತೆನೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮಗು ಹುಟ್ಟಿ 6 ತಿಂಗಳಾದ್ಮೇಲೆ ಆ ಊರಿನ ಹುಡುಗರೆಲ್ಲ ಆ ಮಗುವನ್ನ ತಮ್ಮ ಕಡೆ ಕರೀತಾ ಇರ್ತಾರೆ. ಇದನ್ನ ನೋಡಿ ಆ ಮಗುವಿನ ಅಮ್ಮ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅವಳಿಗೆ 7 ವರ್ಷ ಆದಾಗ ಆ ಹುಡುಗರೆಲ್ಲ ಸೇರಿ ಅವಳನ್ನ ಒಂದು ಬೆಂಚ್ ಮೇಲೆ ಕೂರಿಸ್ಕೊಂಡು ಎತ್ಕೊಂಡು ಹೋಗಿ ಅವಳ ಮನೆಗೆ ಬಿಡ್ತಾ ಇದ್ರು. ಯಾಕಂದ್ರೆ ಆ ಎಲ್ಲಾ ಹುಡುಗರಿಗೂ ದೊಡ್ಡವರಾದ್ಮೇಲೆ ಅವಳನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಇರುತ್ತೆ. ಒಂದು ದಿನ ಒಬ್ಬ ಹುಡುಗ ಅವಳಿಗೆ ಚಾಕ್ಲೇಟ್ ಕೊಡ್ತಾನೆ. ಇದನ್ನ ನೋಡಿದ ಬೇರೆ ಹುಡುಗರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಅವನನ್ನ ಸ್ಕೂಲಿಂದಾನೇ ಆಚೆ ಹಾಕ್ಬಿಡ್ತಾರೆ. ಆದ್ರೆ ಆ ಹುಡುಗಿಗೆ ಆ ಊರಲ್ಲಿ ಇರೋಕೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಯಾರಾದ್ರೂ ಬಂದು ತನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತ ಅವಳು ವೇಟ್ ಮಾಡ್ತಾ ಇರ್ತಾಳೆ. ನಿಧಾನವಾಗಿ ಟೈಮ್ ಕಳೆಯುತ್ತೆ. ಆ ಹುಡುಗಿಗೆ ಪೂರ್ತಿ 24 ವರ್ಷ ಆಗೋಗುತ್ತೆ. ಆ ಊರಿನ ಹುಡುಗರೆಲ್ಲ ಅವಳನ್ನ ದೇವತೆ ತರ ಪೂಜೆ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಒಂದು ದಿನ ಹೊರಗಡೆಯಿಂದ ಒಬ್ಬ ಹುಡುಗ ಈ ಊರಿಗೆ ಬರ್ತಾನೆ. ಇದನ್ನ ನೋಡಿ ಸಿಟ್ಟಾದ ಊರಿನ ಹುಡುಗರೆಲ್ಲ ಸೇರಿ ಆ ಹೊಸ ಹುಡುಗನನ್ನ ಉಲ್ಟಾ ನೇತು ಹಾಕಿಬಿಡ್ತಾರೆ.